ಈಗ ನಾವು 21st ಸೆಂಚುರಿ ಸ್ಕಿಲ್ ರೂಬ್ರಿಕ್ಸ್ ಅನ್ನ ಹೇಗೆ ಯೂಸ್ ಮಾಡಬೇಕು ಮತ್ತೆ ಅದರಲ್ಲಿರುವಂತಹ ಹಂತಗಳ ಬಗ್ಗೆ ಚರ್ಚೆ ಮಾಡೋಣ. ಈಗ PBL ನಲ್ಲಿರುವಂತಹ 21ನೇ ಶತಮಾನದ ಕೌಶಲ್ಯಗಳನ್ನ ಹೇಗೆ ಮೌಲ್ಯಮಾಪನ ಮಾಡೋದು ಅನ್ನೋದನ್ನ ನೋಡೋಣ. ಇದಕ್ಕೆ ನಾವು ರೂಬ್ರಿಕ್ಸ್ ಅನ್ನ ನೀಡಿದ್ದೇವೆ. ಗಣಿತ ಮತ್ತು ವಿಜ್ಞಾನಕ್ಕೆ ಒಂದು ಸೆಟ್ ಆಫ್ ರೂಬ್ರಿಕ್ಸ್ ಅನ್ನು ನೀಡಿದ್ದೀವಿ, ಮತ್ತೆ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಸಪರೇಟ್ ಸೆಟ್ ಆಫ್ ರೂಬ್ರಿಕ್ಸ್ ಅನ್ನು ನೀಡಿದ್ದೀವಿ. ಈಗ ನಾವು ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂತಿರುವಂತಹ ರೂಬ್ರಿಕ್ಸ್ ಅನ್ನು ನೋಡೋಣ, ಮತ್ತೆ ಇದನ್ನು ಹೇಗೆ ಮೌಲ್ಯಮಾಪನ ಮಾಡೋದು ಅನ್ನೋದನ್ನು ಕೂಡ ನೋಡೋಣ. PBL ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳ ವಿಮರ್ಶಾತ್ಮಕ ಚಿಂತನೆ, ಸಹಭಾಗಿತ್ವ, ಸಂವಹನ ಮತ್ತು ಸೃಜನಶೀಲತೆಯನ್ನು ಮೌಲ್ಯೀಕರಿಸಲು ಈ ರೂಬ್ರಿಕ್ ಅನ್ನು ವಿನ್ಯಾಸಗೊಳಿಸಿದ್ದೀವಿ. ಪ್ರತಿಯೊಂದು ಕೌಶಲ್ಯವನ್ನು 5 ಕಾರ್ಯಕ್ಷಮತೆಯ ಹಂತಗಳಲ್ಲಿ ವಿವರಿಸಲಾಗಿದೆ. ಅವುಗಳಲ್ಲಿ 5 ಅತ್ಯುನ್ನತ ಎಂಬುದನ್ನು ಸೂಚಿಸುತ್ತದೆ, ಅಥವಾ ಆ ಸ್ಕಿಲ್ ಅನ್ನ ಮಗು ಸಂಪೂರ್ಣವಾಗಿ ಪಡೆದುಕೊಂಡಿದೆ ಅನ್ನೋದನ್ನು ಸೂಚಿಸುತ್ತದೆ. ಇಲ್ಲಿ ಇನ್ನೊಂದು ಗಮನದಲ್ಲಿ ಇಟ್ಟುಕೊಂಡಿರಬೇಕಾಗುವಂತಹ ಒಂದು ವಿಷಯ, ಈ ಸ್ಕಿಲ್ಸ್ ಅನ್ನ ನಾವೇನು ಡಿಫೈನ್ ಮಾಡಿದ್ದೀವಿ, ಇದು 4 ಮತ್ತು 7ನೇ ತರಗತಿಯ ವಿದ್ಯಾರ್ಥಿಗಳ ಒಂದು ಕಾಗ್ನಿಟಿವ್ ಲೆವೆಲ್ ಅನ್ನ ಆಧಾರದ ಮೇಲೆ ಸ್ಕಿಲ್ಸ್ ಅನ್ನ ಡಿಫೈನ್ ಮಾಡಿದ್ದೀವಿ. ಸೊ ಮೊದಲಿಗೆ ವಿಮರ್ಶಾತ್ಮಕ ಚಿಂತನೆ ಅಥವಾ ಕ್ರಿಟಿಕಲ್ ಥಿಂಕಿಂಗ್. ಇಲ್ಲಿ ಸಮಸ್ಯೆಗಳು ಅಥವಾ ಪ್ರಶ್ನೆಗಳನ್ನು ಅರ್ಥೈಸಿಕೊಂಡು ಆಲೋಚಿಸಿ ಪರಿಹಾರಗಳು ಅಥವಾ ಉತ್ತರಗಳನ್ನು ಕಂಡುಕೊಳ್ಳುವ ಸಾಮರ್ಥ್ಯ ಎಂದು ಡಿಫೈನ್ ಮಾಡ್ತೀವಿ. ಮುಂದಿನ ಕೌಶಲ್ಯ ಸಹಭಾಗಿತ್ವ ಅಥವಾ ಕೊಲಾಬ್ರೇಷನ್. ಗುಂಪು ಚಟುವಟಿಕೆಗಳಲ್ಲಿ ಇತರರೊಂದಿಗೆ ಉತ್ತಮವಾಗಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯ, ವಿವಿಧ ವಿಚಾರಗಳನ್ನು ಹಂಚಿಕೊಳ್ಳುವುದು, ಆಲಿಸುವುದು ಮತ್ತು ಕಾರ್ಯಗಳನ್ನು ಪೂರ್ಣಗೊಳಿಸಲು ಪರಸ್ಪರ ಸಹಾಯ ಮಾಡುವುದು. ಮುಂದಿನ ಕೌಶಲ್ಯ ಸೃಜನಶೀಲತೆ ಅಥವಾ ಕ್ರಿಯೇಟಿವಿಟಿ. ನಾವೀನ್ಯ ಮತ್ತು ಆಸಕ್ತಿದಾಯಕ ವಿಚಾರಗಳನ್ನು ಅಥವಾ ಸಮಸ್ಯೆಗಳನ್ನು ಪರಿಹರಿಸುವ ವಿಧಾನಗಳನ್ನು ಕಂಡುಕೊಳ್ಳುವ ಸಾಮರ್ಥ್ಯ. ಇಲ್ಲಿ ನಾವು ಕ್ರಿಯೇಟಿವಿಟಿನಲ್ಲಿ ಈ ಲೆವೆಲಿಗೆ ಒಂದು ಕನೆಕ್ಷನ್ ಅಥವಾ ಸಂಪರ್ಕವನ್ನ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಅನ್ನೋದನ್ನು ಕೂಡ ನಾವು ಡಿಫೈನ್ ಮಾಡಬಹುದು. ಸಂವಹನ ಅಥವಾ ಕಮ್ಯುನಿಕೇಷನ್ ಅನ್ನು ನೋಡೋಣ. ಎಲ್ಲರೂ ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ವಿಷಯಗಳನ್ನು ಮಾತನಾಡುವ, ಬರೆಯುವ ಅಥವಾ ತೋರಿಸುವ ಮೂಲಕ ವಿಚಾರಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸುವ ಹಾಗೂ ಇತರರ ಮಾತುಗಳನ್ನು ಆಲಿಸುವ ಸಾಮರ್ಥ್ಯ. ಇಲ್ಲಿ ನೀವು ನೋಡಿರುವ ಹಾಗೆ ಈ ಎಲ್ಲ ಕೌಶಲ್ಯಗಳಲ್ಲಿ ಹಲವಾರು ಸ್ಟೆಪ್ಸ್ ಅಥವಾ ಕಾಂಪೊನೆಂಟ್ಸ್ಗಳಿದೆ. ಇದನ್ನ ನಾವು ರೂಬ್ರಿಕ್ಸ್ ಅಲ್ಲಿ ನೋಡೋಣ. ಮೊದಲಿಗೆ ನಾವು ನೋಡುತ್ತಿರುವಂತಹ ಒಂದು ಕೌಶಲ್ಯ ವಿಮರ್ಶಾತ್ಮಕ ಚಿಂತನೆ. ಇದರಲ್ಲಿ ಆಗಲೇ ಹೇಳಿರುವ ಹಾಗೆ 5 ಹಂತಗಳಿದೆ. 5ನೇ ಹಂತವನ್ನು ಫಸ್ಟ್ ಗಮನಿಸೋಣ. ಇಲ್ಲಿ ಹೊಸ ಅಥವಾ ಊಹಾತ್ಮಕ ಸಮಸ್ಯೆಗಳನ್ನು ಸ್ವತಂತ್ರವಾಗಿ ಪರಿಹರಿಸಲು ಜ್ಞಾನವನ್ನು ಅನ್ವಯಿಸುತ್ತಾರೆ. ಅಂದರೆ ಹೊಸ ಒಂದು ಪ್ರಿಡಿಕ್ಟಿವ್ ಕ್ವೆಶ್ಚನ್ ಅನ್ನ ಆನ್ಸರ್ ಮಾಡಕ್ಕೆ ಅವರು ಗಳಿಸಿರುವಂತಹ ನಾಲೆಡ್ಜ್ ಅಥವಾ ಕಾನ್ಸೆಪ್ಟ್ ಅನ್ನ ಅಪ್ಲೈ ಮಾಡ್ತಾರೆ. ಸೊ ಇಲ್ಲಿ ಅಪ್ಲಿಕೇಶನ್ ಅನ್ನುವುದು ಒಂದು ಕೀವರ್ಡ್ ಆಗತ್ತೆ. ಇನ್ನೊಂದು ವಿಷಯ ಏನಂದರೆ, ಈ ಎಲ್ಲ ಹಂತಗಳು ಕೂಡ ಅಥವಾ ಈ ರೂಬ್ರಿಕ್ಸ್ ನಿಂದ ನಾವು ಮಾಡುವಂತಹ ಮೌಲ್ಯಮಾಪನ ವಿದ್ಯಾರ್ಥಿಗಳ ಮೇಲೆ ಒಂದು ಜಡ್ಜ್ಮೆಂಟ್ ಆಗಿರುವುದಿಲ್ಲ. ಇದು ನಮಗೆ ಆ ವಿದ್ಯಾರ್ಥಿಯು ಯಾವ ಹಂತದಲ್ಲಿ ಇದ್ದಾರೆ ಅಂತ ನಮಗೆ ತೋರಿಸುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್, ಒಂದು ವಿದ್ಯಾರ್ಥಿಯನ್ನ ನಾವು ವಿಮರ್ಶಾತ್ಮಕ ಚಿಂತನೆಯಲ್ಲಿ 2 ರೇಟಿಂಗ್ ಅನ್ನ ನಾವು ನೀಡಿದ್ರೆ ಅವರು ಆ ಹಂತದಲ್ಲಿ ಇದ್ದಾರೆ. ಇನ್ನು ಅವರು 3, 4 ಮತ್ತೆ 5ನೇ ಹಂತಕ್ಕೆ ಬರಬೇಕು, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಸ್ಕಿಲ್ ಅನ್ನ ಡೆವಲಪ್ ಮಾಡ್ಕೋಬೇಕು ಅನ್ನೋದನ್ನ ಇಲ್ಲಿ ನಾವು ನೋಡಬಹುದು. ಹಂತ 1 ನೋಡಿದ್ರೆ ಮೂಲ ಸಂಗತಿಗಳನ್ನು ನೆನಪಿಟ್ಟುಕೊಳ್ಳುವಂತಹ ಒಂದು ಸಾಮರ್ಥ್ಯ ಅಥವಾ ಅದರ ಬಗ್ಗೆ ಪ್ರಶ್ನೆಗಳನ್ನು ಕೇಳುವಂತಹ ಒಂದು ಸಾಮರ್ಥ್ಯ. ಇದನ್ನ ಯಾಕೆ ನಾವು ಹಂತ 1 ಅಂತ ನಾವಿಲ್ಲಿ ಹಾಕಿದೀವಿ ಅಂದ್ರೆ, ಇವಾಗ ಒಂದು ವಿದ್ಯಾರ್ಥಿ ಒಂದು ಕಾನ್ಸೆಪ್ಟ್ ಅಥವಾ ನಾಲೆಜ್ ಅನ್ನ ಅಪ್ಲೈ ಮಾಡಬೇಕು ಅಂದ್ರೆ ಫಸ್ಟ್ ಅವರಿಗೆ ಅದರ ಬಗ್ಗೆ ಪೂರ್ಣ ಅರಿವಿರಬೇಕು, ಮತ್ತೆ ಅವರದನ್ನ ಜ್ಞಾಪಕ ಇಟ್ಕೊಳ್ಬೇಕು. ಯಾವಾಗ ಆ ಒಂದು ಕಾನ್ಸೆಪ್ಟಿಗೆ ಸಂಬಂಧಪಟ್ಟಂತೆ ಇರುವಂತಹ ಫ್ಯಾಕ್ಟ್ಸ್ ಮತ್ತೆ ಇನ್ಫಾರ್ಮೇಶನ್ ಅನ್ನ ಅವರು ಸರಿಯಾಗಿ ಜ್ಞಾಪಕ ಇಟ್ಕೊಳ್ತಾರೋ ಅವಾಗಲೇ ಅವರಿಗೆ ಅದರ ಮೇಲೆ ಒಂದು ಕನೆಕ್ಷನ್ ಮಾಡಿ ಅಪ್ಲೈ ಮಾಡುವಂತಹ ಒಂದು ಸಾಮರ್ಥ್ಯ ಹೆಚ್ಚಾಗತ್ತೆ. ಸೊ ಅದಕ್ಕೆ ನಾವು ಇದನ್ನ ಹಂತ 1 ಅಂತ ಇಟ್ಟಿದ್ದೀವಿ. ಮತ್ತೆ ಇಲ್ಲಿ ನಾವು ಯಾವುದೇ ಹಂತಕ್ಕೂ ಒಂದು ಡೆಫಿನೇಷನ್ ಹಾಕಿಲ್ಲ ಅಥವಾ ನಾವು ಒಂದು ಅಬ್ಜೆಕ್ಟಿವ್ ಅನ್ನ ಕೊಟ್ಟಿಲ್ಲ. ಅಂದ್ರೆ ಹಂತ 5 ಅಂದ್ರೆ ಎಕ್ಸಲೆಂಟ್, ಹಂತ 1 ಅಂದ್ರೆ ಪೂರ್ ಅಂತ ನಾವೆಲ್ಲೂ ಹೇಳಿಲ್ಲ. ಸೊ ಇಲ್ಲಿ ಸ್ಕಿಲ್ ಅನ್ನ ಒಂದು ಡೆವಲಪ್ ಮಾಡುವಂತಹ ಒಂದು ಜರ್ನಿನಲ್ಲಿ ಯಾವ ಹಂತಗಳು ನಮಗೆ ಸಿಗತ್ತೆ, ಪ್ರತಿಯೊಂದು ಹಂತದಲ್ಲೂ ಮಗು ಏನನ್ನ ಗಳಿಸ್ಕೋಬೇಕು ಅನ್ನೋದನ್ನ ಮಾತ್ರ ಇದನ್ನ ತೋರಿಸ್ಕೊಡತ್ತೆ. ಹೀಗೆ ನಾವು ಎಲ್ಲಾ 4 ಕೌಶಲ್ಯಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಕೋಷ್ಟಕಗಳಲ್ಲಿ ನಾವು ಹಂತಗಳನ್ನ ಮತ್ತೆ ಅವುಗಳ ವಿವರಗಳನ್ನ ನಾವು ನೋಡಬಹುದು. ಮತ್ತೆ ಕೊನೆಯಲ್ಲಿ ಬಂದರೆ ಪ್ರತಿಯೊಂದು ಹಂತವನ್ನ ನಾವು ಇನ್ನೂ ಡೀಟೇಲ್ ಆಗಿ ಡಿಫೈನ್ ಮಾಡಿದೀವಿ. ರೂಬ್ರಿಕ್ ಅನ್ನು ಬಳಸಬೇಕಿದ್ರೆ ಅಥವಾ ಸ್ಕಿಲ್ ಅನ್ನು ಮಾರ್ಕ್ ಮಾಡಬೇಕಿದ್ರೆ ಏನಾದರೂ ಗೊಂದಲಗಳಿದ್ದರೆ ಅದಕ್ಕೆ ಇಲ್ಲಿ ಪರಿಹಾರವನ್ನು ನಾವು ನೀಡಿದ್ದೀವಿ. ಪ್ರತಿಯೊಂದು ಕೌಶಲ್ಯಗಳಲ್ಲಿ ಪ್ರತಿಯೊಂದು ಹಂತದಲ್ಲಿ ನಾವು ಆ ಒಂದು ಹಂತದ ಒಂದು ಬೌಂಡ್ರಿ ಏನಿದೆ ಅದನ್ನು ಕೂಡ ಡಿಫೈನ್ ಮಾಡಿದ್ದೀವಿ. ಫಾರ್ ಎಕ್ಸಾಂಪಲ್, ವಿಮರ್ಶಾತ್ಮಕ ಚಿಂತನೆಯ ಹಂತ 1 ನೋಡೋಣ. ಇಲ್ಲಿ ವಿದ್ಯಾರ್ಥಿಯು ಮೂಲ ಸಂಗತಿಯನ್ನು ನೆನಪಿಸಿಕೊಳ್ಳುತ್ತಾರೆ ಮತ್ತು ಸೂಚನೆಗಳನ್ನು ಅನುಸರಿಸುತ್ತಾರೆ, ಆದರೆ ಕಲಿತಿದ್ದನ್ನು ಮೀರಿ ಆಲೋಚಿಸುವುದಿಲ್ಲ. ಸೊ ಇದರಿಂದ ನಮಗೇನ ಗೊತ್ತಾಗತ್ತೆ ಅಂದರೆ, ವಿದ್ಯಾರ್ಥಿಯು ಆಳವಾದ ಪ್ರಶ್ನೆಯನ್ನ ಕೇಳಲ್ಲ, ಮಾಹಿತಿಯನ್ನು ವಿಶ್ಲೇಷಣೆ ಮಾಡಲ್ಲ, ಮತ್ತೆ ಅವರಿಗೆ ಪರಿಚಯವಿಲ್ಲದ ಒಂದು ಸಮಸ್ಯೆಗಳನ್ನ ಪರಿಹರಿಸಲು ಪ್ರಯತ್ನಿಸುವುದಿಲ್ಲ.
ಹಂತ 1ರ ಬೌಂಡರಿ ಇದು. ಸೊ ಇದನ್ನ ನಾವು ಹೇಗೆ ಅರ್ಥ ಮಾಡ್ಕೋಬಹುದು ಅಂದ್ರೆ, ಯಾವಾಗ ಸ್ಕೋರ್ 1ಅನ್ನ ಹಾಕಬೇಕು, ಯಾವಾಗ ಹಾಕಬಾರ್ದು, ಮತ್ತೆ ಸ್ಕೋರ್ 1ಅನ್ನ ಹಾಕಿದ್ರೆ ಏನು ನಾವು ಅರ್ಥ ಮಾಡ್ಕೊಳ್ಬಹುದು, ಮತ್ತೆ ಏನೇನು ಆ ಮಗು ಇನ್ನ ಕಲಿಬೇಕು ಅನ್ನೋದನ್ನ ಕೂಡ ಇಲ್ಲಿ ನಾವು ಡಿಫೈನ್ ಮಾಡಿದೀವಿ. ಹೀಗೆ 4 ಕೌಶಲ್ಯಗಳಿಗೆ ಡಿಫೈನ್ ಮಾಡಿದೀವಿ. ಸೊ ಈಗ ನಾವು 21ನೇ ಶತಮಾನದ ಕೌಶಲ್ಯಗಳನ್ನ ವಿಜ್ಞಾನ ಮತ್ತು ಗಣಿತಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ರೂಬ್ರಿಕ್ಸ್ ಬಗ್ಗೆ ನಾವು ತಿಳ್ಕೊಂಡಿದೀವಿ.